ಎಲ್ರಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀವು ಮತ್ತು ನಿಮ್ಮ ಟೀಮ್ ಮೆಂಬರ್ಸ್ ಇನ್ನೂ ಕೂಡ ಈ ಒಂದು ಬಿಸ್ನೆಸ್ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಇವತ್ತು ಈ ಒಂದು ಬಿಸ್ನೆಸ್ನ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅವ್ರುಗಳನ್ನ ಕೇಳಿ, ಏನಕ್ಕೆ ಈ ಒಂದು ಬಿಸ್ನೆಸ್ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಯಾವುದೋ ಒಂದು ಈವೆಂಟ್ನ ಅಟೆಂಡ್ ಆಗಿದ್ದೆ, ಆ ಒಂದು ಈವೆಂಟ್ ನನ್ನ ಲೈಫ್ನಲ್ಲೇ ಒಂದು ಬದಲಾವಣೆಯನ್ನು ತರುವಂಥ ಒಂದು ಈವೆಂಟ್ ಆಗಿತ್ತು. ದಟ್ ಈಸ್ ಮೈ ಲೈಫ್ ಚೇಂಜಿಂಗ್ ಈವೆಂಟ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಯಾರೆಲ್ಲ ಈ ಒಂದು ಬಿಸ್ನೆಸ್ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ಈವೆಂಟ್ನ ಅಟೆಂಡ್ ಮಾಡಿರ್ತಾರೆ. ಆ ಒಂದು ಈವೆಂಟ್ ಅವರಿಗೆ ಒಂದು ಸೀರಿಯಸ್ ಆಗಿ ಈ ಒಂದು ಬಿಸ್ನೆಸ್ ತಗೊಳ್ಳೋ ಥರ ಮಾಡಿರುತ್ತೆ. ಹಾಗಿರೋದ್ರಿಂದ ಇವತ್ತು ನೀವು ಮತ್ತು ನಿಮ್ಮ ಟೀಮ್ ಮೆಂಬರ್ಸ್ ಇನ್ನೂ ಕೂಡ ಈ ಒಂದು ಬಿಸ್ನೆಸ್ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತಂದರೆ ನೀವು ಕೂಡ ಮಾಡಬೇಕಿರುವಂಥದ್ದು ನಿಮ್ಮ ಸಂಸ್ಥೆಯಲ್ಲಿ ಆರ್ಗನೈಸ್ ಆಗಿರುವಂಥ ಯಾವುದೋ ಒಂದು ಬಿಗ್ ಈವೆಂಟ್ನ ಅಟೆಂಡ್ ಮಾಡಿ. ಆ ಒಂದು ಈವೆಂಟ್ ನಿಮಗೆ ಲೈಫ್ ಚೇಂಜಿಂಗ್ ಈವೆಂಟ್ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಆ ಒಂದು ಈವೆಂಟ್ನಲ್ಲಿ ಸಾವಿರಾರು ಜನ ಆ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿರ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಇಡೀ ಸಂಸ್ಥೆಯಲ್ಲೇ ಎಲ್ಲ ಸಾಧಕರು ಆ ಒಂದು ವೇದಿಕೆಯಲ್ಲಿ ಸೇರಿಕೊಂಡಿರ್ತಾರೆ. ಡಿಫ್ರೆಂಟ್ ಪ್ರೊಫೈಲ್ ಇರುವಂಥವ್ರು, ಡಿಫ್ರೆಂಟ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂಥವ್ರು, ಡಿಫ್ರೆಂಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇರುವಂಥವ್ರು, ಹೀಗೆ ವೆರೈಟಿ ಜನ ಡಿಫ್ರೆಂಟ್ ಅಚೀವ್ಮೆಂಟ್ಸ್ಗಳನ್ನ ಮಾಡಿ ಆ ಒಂದು ವೇದಿಕೆ ಮೇಲೆ ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಾರೆ. ಆವಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಇವರು ಇಂಥವ್ರೇ ಸಕ್ಸಸ್ ಆಗಿದ್ದಾರೆ ಅಂತಂದರೆ ಇನ್ನು ನಾನು ಸಕ್ಸಸ್ ಆಗಲ್ವಾ, ಇದು ನನ್ನ ಕೈಲಿ ಈ ಬಿಸ್ನೆಸ್ನ ಮಾಡೋಕ್ಕಾಗಲ್ವಾ ಅನ್ನೋ ಒಂದು ಧೈರ್ಯ ನಿಮಗೆ ಆ ಒಂದು ಈವೆಂಟಿಂದ ಬರುತ್ತೆ. ಹಾಗಾಗಿ ಯಾವುದೇ ಈವೆಂಟ್ ಇರಲಿ, ನೀವು ಮತ್ತು ನಿಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಈವೆಂಟ್ಸ್ಗಳನ್ನು ಅಟೆಂಡ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಯಾವ ಈವೆಂಟ್ ಯಾರಿಗೆ ಒಂದು ಲೈಫ್ ಚೇಂಜಿಂಗ್ ಈವೆಂಟ್ ಆಗುತ್ತೆ ಗೊತ್ತಿಲ್ಲ. ಅದಕ್ಕೆ ಎಲ್ಲ ಈವೆಂಟ್ಸ್ಗಳನ್ನ ಅಟೆಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಶಿಕ್ಷಣವನ್ನು ನೀವು ಪಡಿಬೇಕು ಅಂತ ಒಂದು ಡ್ರೀಮ್ ನಿಮಗಿತ್ತು ಅಂತಂದರೆ ಇದೇ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗೆ ಕನ್ನಡದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತ ಒಂದು ಪುಸ್ತಕ ಇದೆ. ಆ ಒಂದು ಪುಸ್ತಕವನ್ನು ಖರೀದಿ ಮಾಡಿ ಆ ಒಂದು ಶಿಕ್ಷಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್.